ಅಭಿಮಾನಿಗಳೇ, ಇಂದು ಕ್ರೈಸ್ತ ಧರ್ಮವು ಶುಭ ಶುಕ್ರವಾರವನ್ನು ಆಚರಿಸ್ತಾ ಇದೆ. ಶುಭ ಶುಕ್ರವಾರ ಪ್ರಭು ಯೇಸು ಕ್ರಿಸ್ತರು ತಮ್ಮ ಪ್ರಾಣವನ್ನು ಅರ್ಪಿಸಿದಂಥ, ನಮಗಾಗಿ ಜೀವ ನೀಡುವುದಕ್ಕೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂತಹ ದಿವಸವಿದು. ಇದನ್ನು ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತೇವೆ. ಇದೊಂದು ಪ್ರೀತಿಯ ಹಬ್ಬ. ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಎಂದರೆ, ತಮ್ಮ ಏಕಮಾತ್ರ ಪುತ್ರನನ್ನು ಧರೆಗೆ ಕಳುಹಿಸಿ ನಮಗಾಗಿ ತಮ್ಮ ಪುತ್ರನನ್ನು ಧಾರೆ ಎರೆದಂಥ ಈ ಪವಿತ್ರ ವಾರವನ್ನು, ಆ ಪವಿತ್ರ ದಿವಸವನ್ನು ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತೇವೆ. ಗುಡ್ ಫ್ರೈಡೇ ಎಂಬುದಾಗಿ ಕರೆಯುತ್ತೇವೆ. ಈ ದಿವಸವು ನಮಗೆ ತಿಳಿಸ್ತಾ ಇದೆ, ಮರಣ, ಸಾವು ಇವುಗಳು ಕೊನೆಯದಲ್ಲ, ನಮ್ಮ ಜೀವನದ ಕೊನೆಯ ಹಂತವಲ್ಲ. ಸಾವು ಎಂಬಂತಹದ್ದು ನಮ್ಮ ಜೀವನದ ಕೊನೆಯ ಮಾತಲ್ಲ. ನಮ್ಮ ಜೀವನದ ಕೊನೆಯ ಮಾತು ಪುನರುತ್ಥಾನ, ಸಂಪೂರ್ಣ ಜೀವ. ಈ ಪರಿಪೂರ್ಣ ಜೀವ, ಸಂಪೂರ್ಣ ಜೀವ ನಾವು ಪಡೆಯಬೇಕಾದರೆ ಕಷ್ಟ ನಷ್ಟವನ್ನು, ಯಾತನೆಯನ್ನು, ಮರಣವನ್ನು ಅನುಭವಿಸಿ ನಾವು ಅದರ ಮುಖಾಂತರ ಮಾತ್ರ ಪಡೆಯಬೇಕು ವಿನಃ ನಾವು ಸಜೀವವನ್ನು ಪಡೆಯಲು ಸಾಧ್ಯವಿಲ್ಲ. ಇಂದು ಪವಿತ್ರ ಧರ್ಮಸಭೆಯು ನಮಗೆ ಕರೆ ನೀಡ್ತಾ ಇದೆ. ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನು ಅನುಭವಿಸುತ್ತಿರುವಂಥ ನಾವು ಅವರ ಪಾಡುಗಳನ್ನು ಇವತ್ತು ನಾವು ಸ್ಮರಿಸಿ ಆಚರಿಸುತ್ತಿರುವಂಥ ನಾವು ಕೊನೆಗಂತೂ ಪುನರುತ್ಥಾನಕ್ಕೆ ಕರೆಯಲ್ಪಟ್ಟಂಥವರು, ಸಂಪೂರ್ಣ ಜೀವಕ್ಕೆ ನಾವು ಕರೆಯಲ್ಪಟ್ಟಂಥವರು. ಅದಕ್ಕಾಗಿ ಈ ತಾತ್ಕಾಲಿಕ ಲೋಕವನ್ನು, ಕೆಲವು ಸಮಯಕ್ಕೆ ನಾವು ನೀಡಿದಂಥ ಲೋಕವನ್ನು ನಾವು ಅಂಟಿಕೊಂಡು ಇರುವುದಕ್ಕೆ ಸಾಧ್ಯವಿಲ್ಲ. ನಮಗೊಂದು ಕೊನೆಯ ಮನೆ ಇದೆ, ದೇವರ ಮನೆ ಇದೆ. ಪ್ರಭು ಯೇಸು ಕ್ರಿಸ್ತರೇ ಹೇಳಿದಂತೆ, ನನ್ನ ತಂದೆಯ ಮನೆಯಲ್ಲಿ ಹಲವು ನಿವಾಸಗಳಿವೆ, ನಾನು ಹೋಗಿ ಸಿದ್ಧಪಡಿಸ್ಕೊಳ್ತೇನೆ ಮತ್ತು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ಅದು ನಿಮ್ಮ ಶಾಶ್ವತ ಮನೆ. ಈ ಸತ್ಯವು ಇವತ್ತು ನಮಗೆ ಎತ್ತಿ ಹಿಡಿಯುತ್ತಾ ಇದೆ. ಇಂಥ ಶುಭ ದಿವಸದಂದು ತಮಗೆಲ್ಲರಿಗೂ ನಾನು ಶುಭವನ್ನು ಕೋರುವಾಗ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ನಮಗೆ ನೀಡಿದಂಥ ಆ ಪುಣ್ಯ ಆಶೀರ್ವಾದವನ್ನು ತಮಗೆಲ್ಲರಿಗೂ ನೀಡುತ್ತಾ ನಾನು ನಿಮಗೆ ಪುನರುತ್ಥಾನದ ಹಬ್ಬಕ್ಕೆ ಕರೆ ನೀಡ್ತಾ ಇದ್ದೇನೆ. ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಹರಸಲಿ, ನಮ್ಮ ಇಡೀ ಸಮಾಜವನ್ನು ಹರಸಲಿ, ನಮ್ಮನ್ನು ಒಂದಾಗಿಸಿ ಇಟ್ಟು ನಾವು ಒಂದಾಗಿ ಬಾಳುವಂಥ ಭಾಗ್ಯವನ್ನು ನಮಗೆ ಕರುಣಿಸಲೆಂದು ನನ್ನ ಪ್ರಾರ್ಥನೆಯಾಗಿದೆ.